ಆರತಿ ಮಾಡಬಾರ್ದು ಕಣೋ. ಏ ಗೋಪಿ, ನೀನು ಸೇರಿ ಆರತಿ ಮಾಡೆ. ಗುರುರಾಜ, ಎಷ್ಟು ದಿನ ಆಯ್ತು ನಿನ್ನ ನೋಡಿ. ಹೇಗಿದೆಯೋ? ನೋಡಿದ್ರೆ ಗೊತ್ತಾಗ್ತಿಲ್ವೇನಮ್ಮ, ಮುದ್ದಾಗಿದ್ದಾನೆ. ಇಂತಲೇ ನಾನು ಅವನ ಆರೋಗ್ಯದ ಬಗ್ಗೆ ವಿಚಾರಿಸಿದ್ದೀನಿ. ನಾನು ಚೆನ್ನಾಗಿದ್ದೀನಿ ಅಮ್ಮ, ನೀನು? ಏನೋ ವೆಂಕಟನಾಥ, ನೀನು ಹೇಗಿದೆಯೋ? ನಾನು ನಿನ್ನಷ್ಟೇ ಮುದ್ದಾಗಿದ್ದೀನಿ. ಬಾಪ್ಪ, ಬಲ್ಗಾಲಿಟ್ಟೊಳಗ್ ಬಾ. ಹಾಗೆಲ್ಲ ಬರೋ ಹಾಗಿಲ್ಲ. ಆರತಿ ಮಾಡಿಲ್ವಾ, ದಕ್ಷಿಣೆ ಕೊಟ್ಟೆ ಬರ್ಬೇಕು. ಆಯ್ತಪ್ಪ, ತಗೋ. ಅಮ್ಮ ಕಮಲಾ, ನಮ್ಮ ಮನೆಗೆ ಸೊಸೆಯಾಗಿ ಬಂದು ದೀಪ ಹಚ್ಚಿದ್ಯಾ. ಈ ದೀಪ ನಂದಾ ದೀಪವಾಗಿ ಬೆಳಗಲಿ. ನಿನ್ನಿಂದ ಈ ಮನೆ ಕೀರ್ತಿ, ಪರಂಪರೆ, ಸಂಸ್ಕೃತಿ ಎಲ್ಲವೂ ಇನ್ನೂ ಎತ್ತರಕ್ಕೇರಲಿ. ಅಪ್ಪ ಗುರುರಾಜ, ಇನ್ನು ಈ ಮನೆಯ ಸಮಸ್ತ ಜವಾಬ್ದಾರಿಯೂ ನಿಂದು. ಈಗ ಮುದ್ರೆ ಮನೆತನದ ಹೆಸರನ್ನ ಕಿಂಚಿತ್ತೂ ಲೋಪವಾಗದ ಹಾಗೆ ಉಳಿಸಿ ಬೆಳೆಸೋ ಜವಾಬ್ದಾರಿ ನಿಂದೆ ಕಣಪ್ಪ. ನಮ್ಮ ಮನೆತನಕ್ಕೆ ಒಂದು ಹಿನ್ನೆಲೆ ಇದೆ, ಇತಿಹಾಸ, ಘನತೆ ಎಲ್ಲವೂ ಇದೆ. ಅದೆಲ್ಲವೂ ನಿನಗೋ ಗೊತ್ತು ಅಂತ ಭಾವಿಸ್ತೀನಿ. ಅಲ್ಲ ರೀ, ಈಗ ತಾನೇ ಸೊಸೆ ಮನೆಗ್ ಬಂದಿದ್ದಾಳೆ. ಇನ್ನು ಚಿಕ್ಕ ವಯಸ್ಸು, ಆಗ್ಲೇ ಜವಾಬ್ದಾರಿ ಎಲ್ಲ ವಹಿಸ್ತಾ ಇದ್ದೀರಲ್ಲ. ಗೋಪಿ, ಮಕ್ಕಳಿಗೆ ವಿದ್ಯೆ, ಸಂಸ್ಕಾರದ ಜೊತೆಗೆ ಸಂಸಾರದ ಜವಾಬ್ದಾರಿಗಳನ್ನು ಕಲಿಸ್ಬೇಕು. ಗುರುರಾಜ ಇನ್ನಷ್ಟು ಓದ್ಲಿ, ಜ್ಞಾನ ಸಂಪಾದಿಸ್ಲಿ, ಅದ್ರ ಜೊತೆಗೆ ಮನೆ ಜವಾಬ್ದಾರಿನೂ ನೋಡ್ಕೊಳ್ಳಿ. ಅಮ್ಮ ಕಮಲಾ, ನಮ್ ಗೋಪಿ ಇದ್ದಾಳಲ್ಲ, ತುಂಬಾ ಮೃದು ಸ್ವಭಾವದವಳು. ವಯಸ್ಸಾಗಿದೆ ಅಷ್ಟೇ, ಆದ್ರೆ ಅವಳು ಮನಸ್ಸಿನ್ನು ಮಗು ತರ. ನಿನ್ನ ಸೊಸೆ ಮಾಡ್ಕೋಬೇಕು ಅಂತ ಮೊದಲು ಆಸೆ ಪಟ್ಟಿದ್ದೆ ಅವಳು. ಅವಳು ಮನ್ಸಿಗೆ ನೋವಾಗ್ದಿರೋ ತರ ನೋಡ್ಕೋ ತಾಯಿ. ನಾನು ಅವ್ರನ್ನ ಅತ್ತೆ ಅನ್ಕೊಂಡಿಲ್ಲ ಮಾವ, ಅಮ್ಮ ಅನ್ಕೊಂಡಿದ್ದೀನಿ. ಅಂದ್ರೆ ಮಾವ, ನಿಮ್ಮನ್ನ ನಾವು ಈ ಮನೆ ಅಳಿಯ ಅಂತ ಅನ್ಕೊಂಡೇ ಇಲ್ಲ. ಈ ಮನೆ ಹಿರಿಮಗ ಅಂತ ಸ್ವೀಕರಿಸಿದೀವಿ. ಇಲ್ಲಿವರೆಗೂ ನಮ್ಮ ಕಷ್ಟ ಸುಖಗಳಿಗೆ ಹೆಗಲಾಗಿ ನಿಂತಿದ್ದೀರಿ. ವೆಂಕಟನಾಥ ಇನ್ನು ಚಿಕ್ಕವನು. ರೀ, ಎಲ್ರಿಗೂ ಏನೇನೋ ಹೇಳಿದ್ರಿ, ನನಗೇನು ಹೇಳಲ್ವಾ? ಎಲ್ರಿಗೂ ಹೇಳಬೇಕಾಗಿತ್ತು, ಹೇಳ್ದೆ. ಆದ್ರೆ ನಿನ್ನ ಹತ್ರ ಕೇಳಬೇಕು. ಕೇಳ, ಮುಂದೆ ನೀನು ನಾನು ಎಲ್ಲಿ ಕರೆದ್ರೂ ಬರಬೇಕು. ನಾನು ಏನು ಹೇಳಿದ್ರು ಮಾಡಬೇಕು. ಎಲ್ಲಿ ಮಾತು ಕೊಡು. ಇಷ್ಟು ದಿನ ನೀವ್ ಹೇಳಿದ್ದನ್ನ ನಾನು ಯಾವತ್ ಮಾಡಿಲ್ಲ, ಅದಕ್ಕೆ ಮಾತು ಬೇರೆ ಕೊಡ್ಬೇಕಾ? ಈಗ ನೀನ್ ಮಾತು ಕೊಡ್ತೀಯೋ ಇಲ್ವೋ? ಆಯ್ತು. ವೆಂಕಟನಾಥ, ನಾನು ಹೇಳ್ದ ಹಾಗೆ ಹೇಳು. ಓಂ ವಾಗ್ದೇವ್ಯೈ ನಮಃ. ಓಂ ವಾ
ವಾಗ್ದೇವ್ಯೈ ನಮಃ. सरसिजके सरप्रभातपस्विनी सरस्वती सरसिजके सरप्रभातपस्विनी सितकमलासनप्रिया घनस्तनी कमलविलोललोचना मनस्विनी. ವೆಂಕಟನಾಥ, ಇಂದಿನಿಂದ ಈ ವಾಗ್ದೇವಿಯನ್ನ ನಿನ್ನ ಮಡ್ಲಕ್ಕೆ ಹಾಕ್ತಾ ಇದ್ದೀನಿ. ಇದು ನಮಗೆ ವಂಶ ಪಾರಂಪರ್ಯವಾಗಿ ಬಂದಿರುವ ವೀಣೆ. ಇಂದು ನಿನಗೆ ರಹಸ್ಯವಾದ ಸಂಗೀತ ಕ್ರಮವೊಂದನ್ನ ಬೋಧಿಸ್ತೀನಿ. ಹಾಗೆ ಆಗ್ಲಿ ಅಪ್ಪ. ನಿಮ್ಮ ವೀಣಾ ಪರಂಪರೆಯ ಸಂಕೇತವಾದ ವಾಗ್ದೇವಿ ವೀಣೆಯನ್ನು ನನ್ನ ಮಡಿಲಿಗೆ ಹಾಕಿದ್ದೀರಾ. ಇದನ್ನ ನನ್ನ ಪೂರ್ವ ಜನ್ಮದ ಸುಕೃತವೆಂದೇ ಭಾವಿಸುತ್ತಾ ಪೂಜಿಸ್ತೀನಿ. ಶ್ರೀಹರಿ, ನಿನ್ನಂಥ ಮಗನನ್ನ ಪಡೆದ ನಾವೇ ಧನ್ಯರು. ರಹಸ್ಯವಾದ ಸಂಗೀತ ಕ್ರಮ ಗಾಂಧಾರ ಗ್ರಾಮ ಭೂಲೋಕದಲ್ಲಿ ಅತಿ ವಿರಳವಾದದ್ದು. ಈ ಸಂಗೀತ ಕ್ರಮವನ್ನ ನಿನಗೆ ಬೋಧಿಸುವಂತ ವಿಜೇಂದ್ರ ಗುರುಗಳು ನನಗೆ ಆಜ್ಞೆ ಮಾಡಿದಾರಪ್ಪ. ತಿಮ್ಮಣ್ಣ, ವೀಣೆಯಲ್ಲಿ ರಹಸ್ಯ ವಿದ್ಯೆಯಾದ ಗಾಂಧಾರ ಗ್ರಾಮವನ್ನ ಅದನ್ನು ನಿನಗೆ ನಾವು ಕಲಿಸಿಕೊಟ್ಟಿದ್ದೇವೆ. ನೀನು ಉತ್ತರಾದಿ ಸಂಗೀತ ಸ್ಪರ್ಧೆಯಲ್ಲಿ ನುಡಿಸಿ ಗೆಲುವನ್ನು ಸಾಧಿಸಿ ಸುಪ್ರಸಿದ್ಧ ಬಿರುದನ್ನು ಪಡೆದಿದ್ದೀಯ. ಈ ರಹಸ್ಯ ಸಂಗೀತ ಕ್ರಮವನ್ನ ಯೋಗ್ಯರಿಗೆ ಮಾತ್ರ ಕಲಿಸಬೇಕು ಅಂತ ಹೇಳಿದ್ದೆ.